ನಾವು ಮಾಡಿರ್ತಕ್ಕಂಥ ಟೆಂಟ್ ಸ್ಟೇಗೆ ಮುಂಚೆ ನಾನು ತೋರಿಸಿದ್ನಲ್ಲ ಅಲ್ಲೇ ಇದ್ದಿದ್ದು. ಈ ಹಾಡಿನ ಮಧ್ಯೆ ಎಂಚಿನ ಜೋಪ್ಟಿ ಬಸ್ಸು ಸ್ಟೇರಿಂಗ್ ತಿರುಗ್ತಾ ಇಲ್ಲ ಅಂತೆ. ಜಾಗ ಬಂದ್ಬಿಟ್ಟು ಒಂದು ದೊಡ್ಡ ವಾಟರ್ ಫಾಲ್ಸ್ ಇದೆ ಕಾಡು ಮಧ್ಯೆ, ದಾರಿ ಗಿರಿ ಏನಿಲ್ಲ. ತುಂಬ ನೀರು ಜೋರಿರೋದ್ರಿಂದ ನಾವು ಈ ನದಿ ಕ್ರಾಸ್ ಮಾಡೋಕ್ಕಾಗಲ್ಲ. ಸ್ಟೈಲಾಗಿ ಹೋಗಲ್ಲಿ ತಗೊಳಕೊಂಡು ಹಿಂದೆ ಮುಂದೆ ಒದ್ದಾಡ್ತವನೆ. GRK ನೇಚರ್ ರೆಸಾರ್ಟ್ಗೆ ಎಂಟ್ರಿ ಆದ ತಕ್ಷಣ ಒಂದು ಕ್ವಿಕ್ ಲುಕ್ ಹಾಕೊಂಡ್ವಿ. ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಸ್ಟೇ ಮಾಡಿದ್ದಾರೆ ಅಂದ್ರೆ ಈ ನೇಚರ್ಗೆ ಯಾವುದೇ ರೀತಿಯ ಹಾನಿ ಆಗ್ದಂಗೆ ಇಲ್ಲಿ ಹರಿದು ಬರ್ತಕ್ಕಂಥ ನೀರನ್ನ ಕೆಳಗಡೆ ಹೋಗೋ ತರ ವ್ಯವಸ್ಥೆ ಮಾಡಿ ಅದ್ರ ಮೇಲ್ಗಡೆ ಇವರು ಊಟ ಮಾಡೋದಕ್ಕೆ ಮತ್ತೆ ಸ್ಟೇ ಮಾಡೋದಕ್ಕೆ ರೂಮ್ಸ್ಗಳು ಮತ್ತೆ ಡೈನಿಂಗ್ ಹಾಲು ಮತ್ತೆ ಕಿಚನ್ ಎಲ್ಲದನ್ನು ತುಂಬ ಇಂಡೋರ್ ಗೇಮ್ಸ್ ಬೇಕಂದ್ರೆ ಇದು ಇಂಡೋರ್ ಗೇಮ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಮೇಲ್ಗಡೆ ಕಿಚನ್ನು, ಇದು ಆಫೀಸ್ ರೂಮು. ನಾವು ಪೇಮೆಂಟ್ ಎಲ್ಲ ಮಾಡಿದ್ದೀವಿ ನೋಡಿ. ನಾನು ಆಗಲೇ ಹೇಳ್ದಂಗೆ ಎಷ್ಟು ಅಚ್ಚುಕಟ್ಟಾಗಿ ಕೆಳಗಡೆಯಿಂದ ನೀರು ಹೋಗೋ ಥರ ಮಾಡಿದ್ದಾರೆ, ಮೇಲ್ಗಡೆ ಸ್ಟೇ ಮಾಡಿದ್ದಾರೆ. ಇಲ್ಲಿ ಚೆಕಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ಉಳ್ಕೋಬೇಕಾಗಿರೋ ಜಾಗ ಹುಡ್ಕೊಂಡು ಹೊರಟ್ವಿ. ಹಾಗೆ ಹೋಗ್ತಾ ದಾರಿ ಮಧ್ಯೆ ಒಂದು ಕರಿ ಕಂಬಳಿ ಹುಳ ಸಿಕ್ತು. ಅದೇನಾದ್ರೂ ಮೈ ಮೇಲೆ ಬಿದ್ರೆ ಮೈಯೆಲ್ಲ ಗಂದೆ ಆಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಆ ಪ್ರಾಪರ್ಟಿಲಿ ಒಂದು ಸಣ್ಣ ನೀರಿನ ಜರಿ ಕಾಣ್ತು. ನಾನು ಅನ್ಕೊಂಡೆ ಈ ಜರಿ ನಾವು ಸ್ಟೇ ಮಾಡೋ ಜಾಗದ ಎದುರುಗಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ. ಇವಾಗ ಹೋಗ್ತಾ ಇರೋದು ನಾವು ಮಾಡಿರ್ತಕ್ಕಂಥ ಟೆಂಟ್ ಸ್ಟೇಗೆ. ಮುಂಚೆ ನಾನು ತೋರಿಸಿದ್ನಲ್ಲ ಅಲ್ಲೇ ಇದ್ದಿದ್ದು. ಈ ಸಲ ಬಂದ್ಬಿಟ್ಟು ಸಪ್ರೇಟಾಗಿ ಮಳೆಗೆ ಅಂತ ಎಲ್ಲ ವ್ಯವಸ್ಥೆ ಮಾಡಿ ನೋಡಿ. ಇದೆಲ್ಲ ನೈಟು ಸೂಪರ್ ಆಯ್ತು. ಇದು ಫುಲ್ಲು ಮಳೆ. ನೆನ್ನೆ ಎಲ್ಲ 2019 ಆಗಿತ್ತು ಮಳೆ ಅಂತೆ. ನೆನ್ನೆ ಆಗಿದೆ 20 ಇಂಚಸ್ ಮಳೆ ಆಗಿದೆ ಅಂತ ಇಲ್ಲಿಂದಲೇ. ಹಾಡಿನ ಮಧ್ಯೆ ಎಂಚಿನ ಜೋಪ್ಟಿ, ಆ ಜೋಪ್ಟಿ ಕೆಳಗೆ 2 ಟೆಂಟು ಇದೆ ನಾವು ಸ್ಟೇ ಮಾಡೋ ಜಾಗ. ಅನ್ಕೊಂಡಂಗೆ ಫಾಲ್ಸ್ ಎದುರುಗಡೆನೆ ಇದೆ. ಇಲ್ಲೇನೆ ನಾವು ಮಲ್ಕೋಬೇಕಾಗಿರ್ತಕ್ಕಂಥ ಜಾಗ ನೈಟ್. ನಮ್ದಿಲ್ಲ, ಏನೋ ನೀರು ತೇವ ಆಗಿರುತ್ತೆ. ಇದು ಇಬ್ಬರಿಗೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೊರಟ್ವಿ. ವೆಜ್ಜು ನಾನ್ ವೆಜ್ 2 ಆಪ್ಷನ್ ಇತ್ತು. ನಾವು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಅಲ್ಲಿಂದ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ. ಈ ರೋಡ್ ಎಷ್ಟು ಚಿಕ್ಕದಂತಂದ್ರೆ ಒಂದೇ ಗಾಡಿ ಹೋಗೋಕ್ಕಾಗೋದು. ಒಂದು ಗಾಡಿ ಆಪೋಸಿಟ್ ಬತ್ತು ಅಂತ ಅಂದ್ರೆ ಈ ಕಡೆಯಿಂದ ಹೋಗೋ ಗಾಡಿ ಕೆಳಗಡೆ ಇಳಿಸ್ಬೇಕಾಗುತ್ತೆ. ಅಂತ ಚಿಕ್ಕ ರೋಡ್ ಇದು. ಈ ರೋಡಲ್ಲಿ ಯಾವುದೋ ಆಪೋಸಿಟ್ ಗಾಡಿ ಬರ್ದಿಲ್ಲ ಸಾಕಪ್ಪ. ಗೊತ್ತಿದ್ದಂಗೆ KSRTC ಬಸ್ ಎದುರುಗಡೆ ಬಂತು. KSRTC ಬಸ್ ಮುಂದಕ್ಕೆ ಬರೋದು ಬಿಟ್ಟು ಹಿಂದಕ್ಕೆ ಹೋಗ್ತೈತಲ್ಲ, ಏನಾಗಿರ್ಬೋದು? ಇಲ್ಲ ಆಗಿದ್ಕೆ ಸರ್ ಹೋಯ್ತು. ಅಟ್ಲೀಸ್ಟ್ ಏನೋ ಹಾಕೊಂಡ. ನಾವು ಇನ್ನ ಮುಂದೆ ಬಂದಲ್ಲ ಜಾಗ, ಅಲ್ಲೇನೋ ಆಗಿದ್ರೆ ಆಗ್ತಾನೆ ಇರಲಿಲ್ಲ. ಫುಲ್ಲು ಕಾರ್ಗಳು ಜಾಮ್ ಆಗಿದೆ ಮೇಲ್ಗಡೆ ತನಕ. ನಾವು ಫಸ್ಟೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟೊಂದು ಗಾಡಿಗಳು ಜಾಮ್ ಆಗ್ಬಿಟ್ಟವೆ. ಅದೇ ಅವ್ರು ಹೋಗ್ಲಿ. ಬಸ್ಸು ಸ್ಟೇರಿಂಗ್ ತಿರುಗ್ತಾ ಇಲ್ಲ ಅಂತೆ. ಒಬ್ಬ ಸದ್ಯಕ್ಕೆ ಒಂದೇ ಗಾಡಿ ಅಲ್ಲ, ದೇವ್ರು ಒಳ್ಳೇದು ಮಾಡ್ದ. ಜನ ಇದಾರೆ, ಸ್ಟೇರಿಂಗ್ ತಿರುಗ್ತಲ್ಲ. ತಿರುಗೋಷ್ಟು ಲೆವೆಲ್ಗೆ ಅದೇ. ಈಗ ಇಲ್ಲ ಭಾಳ ಎಡವಟ್ಟ ಇದು. ಇಲ್ಲ ಅಂದ್ರೆ ನಾವು ವಾಪಸ್ ಹೋಗ್ಬೇಕಾಗಿತ್ತು. ಅದೇ ಹಂಗೆ ಸ್ಟ್ರೇಟಾಗಿ ಹೋದಂತ ಯಾರೋ ಬರ್ತಾರೆ ಈಗ. ಅಲ್ಲ ಏನಾರ ಆಗ್ಲಿ, ಬಟ್ ಅವ್ನ ಕರ್ಬಲ್ ಏನೋ ಸ್ಪೀಡ್ ಆಗಿದ್ದು ಅವ್ನ ಪ್ರಾಬ್ಲಮ್ ಆಗೋದು. ಏನ್ ಮಾಡಪ್ಪ, ಭಾಳ ಕಷ್ಟ ಅದು. ಇಷ್ಟು ಗಾಡಿ ಬಂದ ಗಾಡಿ ಹೋದ್ಮೇಲೆ ಅಯ್ಯೋ ಎಷ್ಟು ಗಾಡಿ ಇವೆ ಅಂತ. ಹೌದು, ಫುಲ್ ಜಾಮ್ ಆಗಿದ್ರು. ಅಲ್ಲಿಂದಲೇ ಹೌದು. ಮೇ ಬಿ ಇನ್ನೊಂದು ಅಷ್ಟೇ ಆಗ್ಬಿಟ್ಟು ಇನ್ನೂ ರಿಕ್ಷಾ ಹೌದು. ಇನ್ನೊಂದು ಮಾಡ್ತಿದ್ದಾರೆ, ಅದು ಆಗ್ಬಿಟ್ಟು ಇನ್ನೂ ರಿಕ್ಷಾ ಅಲ್ವಾ?
ಆ ಕಡೆ ಲಾಸ್ಟ್ ಶಾರ್ಟ್ ಬಾಸ್ ಓಪನ್. ಹಾಂ ಎಲ್ಲಿಂದ ಬರ್ತಾವೆ ಗಾಡಿ ಇಷ್ಟೊಂದು? ಈ ಕಡೆ ಮೇಲಿಂದ ನಾವು ಹೆಂಗೆ ಹೋಗ್ಬೇಕು? ಸ್ಟ್ರೈಟ್ ಹೋಗ್ಬೇಕಾ? ಸ್ಟ್ರೈಟ್ ಗೊತ್ತಾನೆ ಅವಲ್ಲ. ಅಣ್ಣ ಇನ್ನೊಂದು ಚೂರು ಮುಂದಕ್ಕೆ ಹೋಗ ಹಂಗೆ. ಪೊಲೀಸರ್ ಅವ್ರೆ ನಾವು ಹಿಂಗೆ ಹೋಗ್ಬಿಡ್ತೀವಿ ಹಿಂಗ್ ಹೋಗತಾರ ಯಾರು ಗಾಡಿ ಬಿಡ್ಬೇಡಿ ಅಂತ ಹೇಳ್ಬೇಕಾಯ್ತು. ಹೌದಾ? ಹೇಳ್ತೀವಿ ಬಿಡಿ. ಇಲ್ಲ ಸರ್ ಹಂಗೆ ಹಾಂ ಹೇಳ್ಬಿಟ್ಟೆ ಹೋಯ್ತೀವಿ ಬಿಡಿ. ಬಸ್ ಕಡೆ ಆಯ್ತಾ ಬಿಡ್ಬೇಡಿ. ಹಾಂ ಸರಿ ಆಯ್ತು ಹೇಳ್ತೀವಿ ಬಿಡಿ. ಬಸ್ ಕೆಟ್ಟೋಗಿದೆ ಅಂತ ಬಿಡಬೇಡಿ ಅಂತ ಹೇಳ್ಬೇಕಂತ ಪೊಲೀಸ್ನವ್ರಿಗೆ. ಪಾಪ ಅವ್ರು ಹೇಳಿದ್ರೆ ಸರಿ ಹೋಗುತ್ತೆ. ಇಲ್ಲ ಈ ಥರ ದೊಡ್ಡ ಗಾಡಿಗಳು ಬಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೆಂಗೆ ಹೋಗ್ಬೇಕು ಈಗ? ನಾವು ಆ್ಯಕ್ಚುಲಿ ರೈಟ್ ಹೋಗ್ಬೇಕು, ಬಟ್ ಲೆಫ್ಟ್ ಹೋಗು ನಾವು ರೈಟ್ ಹೋಗ್ಬೋದು. ಎಷ್ಟು ದೂರ? ಒಂದು ಅರ್ಧ ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಹೋಗ್ಲಿ, ಅವರು ಸುಮ್ಮನೆ ಹೆಲ್ಪ್ ಆಗುತ್ತೆ. ಯಾರು ಬಂದು ಏಕ ಜಾಬ್ ಮಾಡಿಸ್ಕೊಡೋದು ಬೇಡ ಪಾಪ. ಇಲ್ಲಿ ನೀರು ಹೋಗ್ತಾ ಇತ್ತು ನೋಡಿ. ಹಾಂ ಅಲ್ವಾ? ಹಾಂ, ಒಳಗಡೆಯಿಂದ ಹೋಗ್ತಾ ಇದ್ದೆ ನೀರು. ಹೋಗ್ತಾ ಇತ್ತು ನೋಡಿ ಹಿಂಗೆ. ಇವಾಗ ಹುಡ್ಕೊಂಡು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಒಂದು ದೊಡ್ಡ ವಾಟರ್ ಫಾಲ್ಸ್ ಇದೆ ಕಾಡು ಮಧ್ಯೆ. ಅಲ್ಲಿ ದಾರಿ ಗಿರಿ ಏನಿಲ್ಲ, ನದಿಗಳು ದಾಟ್ಕೊಂಡು ಕಾಡು ಮಧ್ಯೆ ಒಳ್ಳೆ ಕಾಡಂದಿ ಹೊಡಿಯೋಕ್ಕೆ ಬೇಟೆಗೆ ಹೋಗ್ತಾರಲ್ಲ, ಹಂಗೆ ಬೇಟೆಗೆ ಹೋದಂಗೆ ಹೋಗ್ಬೇಕು ಆ ದಾರಿಲಿ. ಈ ಫಾಲ್ಸಿಗೆ ಬರಬೇಕು ಅಂದರೆ ಈ ಕಾಡು ಒಳಗಡೆ ದಾಟ್ಕೊಂಡು ಆಚೆ ಬರಬೇಕು. ಈ ಕಾಡು ಒಳಗಡೆಯಿಂದ ಬಂದರೆ ಇಲ್ಲೊಂದು ನದಿ ಕ್ರಾಸ್ ಮಾಡೋಕ್ಕೆ ಬರ್ತದೆ. ನದಿ ಇಲ್ಲೂ ಫೋರ್ಸಾಗಿದೆ, ಸ್ವಲ್ಪ ನೀರು ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕು ನದಿ ಕ್ರಾಸ್ ಮಾಡಬೇಕಾ ಬೇಡ ಅಂದ್ಬಿಟ್ಟು. ಇನ್ನೊಂದು ದಾರಿ ಬಂದ್ಬಿಟ್ಟು ಈ ಕಡೆಯಿಂದ ಬರುತ್ತೆ. ಆ ನದಿ ಹಂಗಿಂದ ಬಳಸ್ಕೊಂಡು ಈ ಕಡೆಯಿಂದ ಬರುತ್ತೆ. ಅದು ನದಿ ಪಕ್ಕ ಬರೋದು, ಇದು ನದಿ ಹತ್ರ ಡೈರೆಕ್ಟ್ ಬರೋದು. ಬಟ್ ಇಲ್ಲಿ ನೀರು ಜೋರಾಯ್ತಪ್ಪ, ನೀರು ತುಂಬ ಫೋರ್ಸ್ ಇರೋಂಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಆ ಕಡೆ ಹೋಗೋಕ್ಕಾಗೋದೇ ಆಗಲ್ಲ. ಅಯ್ಯಯ್ಯೋ, ಆ್ಯಕ್ಚುಲಿ ಈ ನದಿ ದಾಟೋದ್ರೆ ನಮಗೆ ಇನ್ನೊಂದು ದೊಡ್ಡ ಫಾಲ್ಸ್ ಸಿಗುತ್ತೆ. ಇದೇ ನದಿ ನೀರು ಬೀಳ್ತಾ ಇರೋ ಫಾಲ್ಸು. ಬಟ್ ಐ ಥಿಂಕ್ ನಮ್ಮ ಕಡೆಯಿಂದ ಇದನ್ನು ಕ್ರಾಸ್ ಮಾಡೋಕ್ಕಾಗೋಲ್ಲ, ನೀರು ತುಂಬ ಜೋರಿದೆ. ತುಂಬ ನೀರು ಜೋರಿರೋದ್ರಿಂದ ನಾವು ಈ ನದಿ ಕ್ರಾಸ್ ಮಾಡೋಕ್ಕಾಗಲ್ಲ. ಈ ನದಿ ಕ್ರಾಸ್ ಮಾಡಿದರೆ ನಾವು ಮುಂದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಜಾಗದಿಂದ ಹೊರಗಡೆ ಹೋಗಬೇಕಿತ್ತು. ನಿಧಾನಕ್ಕೆ ಬನ್ನಿ, ಇಲ್ಲಿ ಸ್ವಲ್ಪ ಕೊಚ್ಚುತ್ತೆ ಅಷ್ಟೇ ಮಧ್ಯದಲ್ಲಿ. ಇದೇ ರಿವರ್ ನಾವು ಆ್ಯಕ್ಚುಲಿ ಕ್ರಾಸ್ ಮಾಡಬೇಕಾಗಿತ್ತು. ಇದು ಓಲ್ಡ್ ವಿಡಿಯೋ ನಾನು ಹಾಕಿದ್ದೀನಿ. ಬನ್ನಿ ಬಿಡ್ಬೇಕಿತ್ತು ನೀವು. ಹಾಂ ಬನ್ನಿ ಬರ್ತದೆ. ಅಲ್ಲೆಲ್ಲೂ ನಿಂತ್ಕೊಬಿಟ್ಟು ಟಕ 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 ಅಂತ ನಡೀತಾರೆ ಹೇಳ್ತೀನಿ. ಜಿಗ್ನೆ ಕಾಟ ಇಲ್ಲಿ ಬಂದ್ವಿ. ಇಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ರಿಟರ್ನ್ ಮನೆ ಕಡೆಗೆ. ಒಂದು ಬಿದ್ರು ಕಡ್ಡಿ ಮುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತಿತ್ತು, ಹೋಗಿದ್ದೀವಿ. ಈ ಜಾಗ ಬಂದ್ಬಿಟ್ಟು ತುಂಬ ನಟೋರಿಯಸ್ ಆಗಿದೆ. ಅಯ್ಯೋ, ಎಲ್ಲೆಲ್ಲಿಂದನೋ ಬಂದ್ವಿ, ಹೆಂಗೆಂಗೋ ಕಷ್ಟ ಬಿಟ್ಕೊಂಡ್ಬಂದ್ವಿ. ಆದರೆ ಅದೊಂದು ಫಾಲ್ಸ್ಗೆ ಹೋಗೋಕ್ಕಾಗಲಿಲ್ಲ. ಆ ಫಾಲ್ಸ್ಗೆ ಹೋಗಿ ನಿಮ್ಗೆ ತೋರಿಸ್ಬೇಕಿತ್ತು. ಬಟ್ ಅದೇ ಫಾಲ್ಸು ಪ್ರೀವಿಯಸ್ಸಲ್ಲಿ ಹೋಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಇದೇ ನೋಡಿ ನಾನು ಹೇಳಿದ ಭಯಂಕರವಾದ ಫಾಲ್ಸು. ಇದು ಹಳೆ ವಿಡಿಯೋ ನದಿ ಕ್ರಾಸ್ ಮಾಡಿದ್ವಲ್ಲ, ಆ ನೀರಿಗೆ ಇಷ್ಟು ಫೋರ್ಸ್ ಇದೆ. ಇಮ್ಯಾಜಿನ್ ಮಾಡಿ, ಇವಾಗಿನ ನದಿ ಕ್ರಾಸ್ ಮಾಡೋಕ್ಕಾಗಲಿಲ್ವಲ್ಲ, ಆ ನೀರಿಗೆ ಎಷ್ಟು ಫೋರ್ಸ್ ಇರಬೇಕು. ನಮ್ಮ ಬ್ರದರ್ ನೋಡಿ ಕಾಲಲ್ಲಿ ಜಿಗ್ನೆ ಹುಡುಕ್ತವ್ರೆ, ಜಿಗ್ನೆ ಎತ್ಕೊಬಿಟ್ಟವೆ ಅಂತ.
ಅಪ್ಪ ಬನ್ನಿ ಹೋಗೋಣ ಸಾಕು. ಇದೇ ನಾವು ನಡೆದು ಬಂದಿರ್ತೀವಿ, ನಡೆದು ಬಂದ ದಾರಿ ಬಂದಿದ್ದಕ್ಕೆ ಸುಂಕ ಇಲ್ದಂಗೆ ಆಯಿತು. ಯಾವುದೋ ನಾನು ಬಟ್ಟೆ ಹಿಡ್ಕೊಬಿಟ್ಟಿತ್ತು, ಮುಳುಗಿಡ. ಸ್ಟ್ರೈಟ್ ನಿಂತ್ಕೊಂಡೇ ನಡೆಯೋಕ್ಕಾಗಲ್ಲ, ಬಕ್ಕೊಂಡೆಲ್ಲ ಹೋಗಬೇಕು. ಅದ್ರ ಜೊತೆ ಈ ಜಿಗಣೆ ಕಾಟ ಬೇರೆ. ಅದು ಫೈನಲಿ ಆಚೆ ಬಂದ್ಬಿಟ್ಟು ನಾವು. ಜಾರು ಬಿಟ್ಟಿರಪ್ಪ ನಮ್ಮ ಸಾಹಸ ನೋಡಿ. ಕೆಳಗಡೆ ಇದಕ್ಕೆ ಮುಳುಗಡೆ ಅದು. ಹಿಡ್ಕೊಳಪ್ಪ ಗುರು. ಈ ಕಡ್ಡಿ ಕಿತ್ಕೊಂಡ್ಬಂದಿದ್ದಕ್ಕೂ ಕೆಲ್ಸಕ್ಕೆ ಬಂತು. ಬರ್ತಾಯಿದ್ದೀನಿ. ಇವಾಗ ನಾನು ಹೋದರೆ ಜಾರು ಬೀಳ್ದಂಗೆ ಹೋದರೆ ಸಾಕು. ಎಲ್ಲರೂ ಹೋಗ್ತಾರೆ, ಜಾರು ಬೀಳ್ದಂಗೆ ಹೋಗ್ಬೇಕಷ್ಟೆ. ಅಯ್ಯಪ್ಪ ಅಯ್ಯಯ್ಯ ಶಿವನೇ ಸಂಬಳಿಂಗ. ಬಂದ್ವಿ ವಾಪಸ್. KSRTC ಬರ್ತಿದ್ದ ಅಂದ್ಬಿಟ್ಟು ಹೆಡ್ಲೈಟ್ ಹಾಕ್ತಾ ನಾವೆಲ್ಲ ನಿಲ್ಸಿದ್ರೆ ಇನ್ನೊಬ್ಬನ ಸ್ಟೈಲಾಗಿ ಹೋಗಲ್ಲಿ ತಗೊಳಾಕೊಂಡು ಹಿಂದೆ ಮುಂದೆ ಒದ್ದಾಡ್ತಾವನೆ. ನಾನು ಕೈ ಮಾಡಿದ್ದೀನಿ ನಿಂತ್ಕೊ ಅಂತ ಹೇಳಿಬಿಟ್ಟು. ಅದೇ ಥರನೇ ಹಿಂದೆಗಡೆ ಗಾಡಿಗಳೆಲ್ಲ ನಿಂತಿದ್ದ ತಾನೇ, ಹಿಂದೆಗಡೆ ಗಾಡಿ ನಿಂತಿದ್ದಾನೆ, ಅವರು ನಿಂತ್ಕೋಬೇಕಿತ್ತು. ಕೈ ತೋರಿಸಿದ್ರು ಹೋದ್ರು, ಮುಂದೆ ತಗೊಳಾಕೊಂಡ್ರು. ಅದೇನು ಅರ್ಜೆಂಟ್ ಮಾಡ್ತಾರಪ್ಪ ನಮ್ಮ ಜನಗಳು. ಇಲ್ಲಿ ನೋಡಿ, ಈಜಕೊಳದಲ್ಲಿ ತೇಲ ಪವಾಡ ಪುರುಷ.